ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಟ್ರೇಡ್ ಸಿಂಪಲ್. ಫಸ್ಟ್ ಟ್ರೇಡ್ ಎಲ್ಲಿ ತೊಗೊಂಡ್ವಿ ಅಂತ ತೋರಿಸ್ತೀನಿ ನೋಡಿ. ಬೆಳಗಿಂದ ಕನ್ಸಾಲಿಡೇಷನ್ ಅಲ್ಲಿತ್ತಲ್ವಾ, ಸೊ ಇನ್ನೊಂದು ಪರ್ಟಿಕ್ಯುಲರ್ ಬ್ರೇಕ್ ಡೌನ್ ಕೊಡ್ತು. ಸೊ ಈ ಬ್ರೇಕ್ ಡೌನ್ ಕೊಟ್ಟ ನಂತರ ಫುಲ್ ಬ್ಯಾಕ್ ಕೊಡ್ತು, ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡ್ತು, ಬಟ್ ದಿಸ್ ಬ್ರೇಕ್ ಡೌನ್ ಫೇಲ್. ಈ ಬ್ರೇಕ್ ಡೌನ್ ಫೇಲ್ ಆಗಿದ ತಕ್ಷಣ ಏನು ಕನ್ಫರ್ಮ್ ಆಯಿತು ಅಂದರೆ, ಬೈಯರ್ಸ್ ಟ್ರೈಡ್, ದಿ ಟ್ರೈಡ್ ಒನ್ಸ್, ದಿ ಟ್ರೈಡ್ ಟ್ವೈಸ್, ಬಟ್ ಸೆಲ್ಲರ್ಸ್ ಆರ್ ವೆರಿ ಸ್ಟ್ರಾಂಗ್ ಅಂತ. ಸೊ ನಾನೇನು ಮಾಡಿದೆ, ಈ ಬ್ರೇಕ್ ಡೌನ್ ಆದ ನಂತರ ದೇರ್ ವಾಸ್ ಅ ಕನ್ಸಾಲಿಡೇಷನ್, ರೈಟ್? ಈ ಕನ್ಸಾಲಿಡೇಷನ್ ಆದಮೇಲೆ ಏನಾಯ್ತು ನೋಡಿ, ಕನ್ಸಾಲಿಡೇಷನ್ ಆಗಿ ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆದಾಗ ನೀವು ನೋಡ್ಬೋದು, ಇಟ್ ಫಾರ್ಮ್ಡ್ ಅ ಸ್ಟಾರ್. ದ ಮೊಮೆಂಟ್ ಇಟ್ ಫಾರ್ಮ್ಡ್ ಅ ಸ್ಟಾರ್, ಇಟ್ ಈಸ್ ಲೈಕ್ ಟ್ರ್ಯಾಪ್ ಆಲ್ ದ ಬೈಯರ್ಸ್. ಯಾರ್ಯಾರು ಇಲ್ಲಿ ರಿವರ್ಸಲ್ ಟ್ರೈ ಮಾಡಿರ್ತಾರಲ್ಲ ಮೇಲ್ ಹೋಗುತ್ತೆ ಅಂತ, ಸೊ ಅವ್ರನ್ನೆಲ್ಲ ಟ್ರ್ಯಾಪ್ ಮಾಡ್ತು. ಸೊ ಟ್ರ್ಯಾಪ್ ಆದ ನಂತರ ಇಮಿಡಿಯೇಟ್ಲಿ ವಿ ಪಂಚ್ ದಿ ಆರ್ಡರ್ ಆಫ್ ಸೆಲ್ಲಿಂಗ್, ಸಿಇ ಸೆಲ್, ರೈಟ್? ಮೈ ಎಕ್ಸ್ಪೆಕ್ಟೇಷನ್ ವಾಸ್, ಇಲ್ಲಿ ಸ್ಟಾಪ್ ಲಾಸ್ ಇದೆ, ಇಲ್ಲಿ ಸ್ಟಾಪ್ ಲಾಸ್ ಇದೆ, ಇಲ್ಲಿ ಸ್ಟಾಪ್ ಲಾಸ್ ಇದೆ, ಇಲ್ಲಿ ಸ್ಟಾಪ್ ಲಾಸ್ ಇದೆ, ಸೊ ಇವರೆಲ್ಲ ಸ್ಟಾಪ್ ಲಾಸು ತಿನ್ನಕ್ಕೆ ಬರುತ್ತೆ ಅಂತ. ಬಟ್ ಇಟ್ ವೆಂಟ್ ಆನ್ ದಿ ಟಾಪ್ ಸೈಡ್, ಸೊ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯಿತು ಈ ಒಂದು ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಅದಾದ ನಂತರ ಸೇಮ್ ಲೊಕೇಶನ್ಗೆ ಬಂದಾಗ ವಿ ಕುಡ್ ಹವ್ ರೀಎಂಟರ್ಡ್, ಬಟ್ ಅನ್ಫಾರ್ಚುನೇಟ್ಲಿ ಐ ವಾಸ್ ಇನ್ ಅ ಮೀಟಿಂಗ್ ಆ್ಯಂಡ್ ಐ ವಾಸ್ ನಾಟ್ ಇನ್ ಫ್ರಂಟ್ ಆಫ್ ಮೈ ಸಿಸ್ಟಮ್. ಇಲ್ಲಾಂದರೆ ನೋಡಿ ಎಂಥ ಒಂದು ಒಳ್ಳೆ ಮೂವ್. ಈ ಪರ್ಟಿಕ್ಯುಲರ್ ಮೂವ್ ಐ ಎಕ್ಸ್ಪೆಕ್ಟೆಡ್ ಹಿಯರ್. ಹಲೋ ಫ್ರೆಂಡ್ಸ್, ವಿ ಆರ್ ಬ್ಯಾಕ್ ಆನ್ ದ ಸೆಕೆಂಡ್ ಟ್ರೇಡ್. ಈ ಲಾಜಿಕ್ ಏನಂದರೆ, ಈ ಪಿನ್ ಫಾರ್ಮ್ ಆಗಿದೆ ನೋಡಿ, ಈ ಒಂದು ಫಾಲೋ ಆದಮೇಲೆ ಭಾಳ ಜನ ಏನು ಮಾಡ್ತಾರೆ ಅಂದರೆ, ಈ ಪಿನ್ ನೋಡಿದ ತಕ್ಷಣ ಕ್ಯಾಂಡಲ್ ಸ್ಟಿಕ್ ಓದಿರ್ತೀವಲ್ವಾ, ಯೂಸ್ ಮಾಡಬೇಕಲ್ವಾ, ರಿವರ್ಸಲ್ ಅಂತ ತೊಗೊತಾರೆ. ಬಟ್ ನಾನೇನು ಮಾಡಿದೆ ಅಂದರೆ, ಐ ಹ್ಯಾವ್ ಜಸ್ಟ್ ಟೇಕನ್ ದ ಸೆಲ್ ಸೈಡ್ ಟ್ರೇಡ್ ಇಟ್ ಸೆಲ್ಫ್ ಫಾರ್ ಕ್ವಿಕ್ ಸ್ಕ್ಯಾಲ್ಪ್. ಇದು ಜಾಸ್ತಿ ಹೋಲ್ಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ರಿವರ್ಸಲ್ ಕ್ಯಾನ್ ಕಮ್ ಎನಿ ಟೈಮ್. 15 ಮಿನಿಟ್ಸಲ್ಲಿ ಬ್ಯಾಕ್ ಟು ಬ್ಯಾಕ್ ರೆಡ್ಸ್ ಫಾರ್ಮ್ ಆಗಿದೆ. ಸೊ ವಿಲ್ ವೇಟ್ ಫಾರ್ ಅರೌಂಡ್ ಅ ಕ್ವಿಕ್ ಸ್ಕ್ಯಾಲ್ಪ್ ಆ್ಯಂಡ್ ವಿಲ್ ಸಿ ಇಫ್ ಇಟ್ ವರ್ಕ್ಸ್. ಅಂದರೆ ಭಾಳ ಜನ ಬೈಯರ್ಸ್ದು ಸ್ಟಾಪ್ ಲಾಸ್ ಇಟ್ಟಿರ್ತಾರೆ ಇಲ್ಲಿ. ದ ಬಾಟಮ್ ಆಫ್ ದಿಸ್ ಕ್ಯಾಂಡಲ್ ನೋಡಿ ಹೆಂಗೆ ಮೂವ್ ಆಗುತ್ತೆ, ಕ್ವಿಕ್ ಸ್ಕ್ಯಾಲ್ಪಿಂಗ್. ದಿಸ್ ಇಸ್ ಅ ವೆರಿ ಲೋ ಪ್ರಾಬಬಿಲಿಟಿ ಟ್ರೇಡ್. ಏನಕ್ಕೆ ಅಂದರೆ, ಆಲ್ರೆಡಿ ಈ ಮೂವ್ನಲ್ಲಿ ಸೆಲ್ಲರ್ಸ್ ಎಂಜಾಯ್ ಮಾಡಿದ್ದಾರೆ, ಈ ಪುಲ್ ಬ್ಯಾಕ್ ಆದಮೇಲೆ ಈ ಬ್ರೇಕ್ ಡೌನಲ್ಲಿ ಎಂಜಾಯ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಅ ಥರ್ಡ್ ಮೂವ್. ಸೊ ಥರ್ಡ್ ಮೂವ್ ವೋಂಟ್ ಬಿ ಅ ವೆರಿ ಲಾಂಗ್ ಮೂವ್, ವಿಲ್ ಬಿ ಅ ಕ್ವಿಕ್ ಸ್ಕ್ಯಾಲ್ಪ್ ಮೂವ್. ಬೇಗ ಇವ್ರದ್ದು ಸ್ಟಾಪ್ ಲಾಸ್ ಹಿಟ್ ಮಾಡಿ ರಿವರ್ಸ್ ಹೋಗುತ್ತೆ ನೋಡಿ. ಇಲ್ಲಿ ಫಾಲೋ ಆಗ್ತಿದೆ, ಬಟ್ ಪ್ರೀಮಿಯಮಲ್ಲಿ ದೇರ್ ಇಸ್ ನಥಿಂಗ್. ಹ್ಯಾಸ್ ಫಾರ್ಮ್ಡ್ ಅ ಡೋಜಿ. ಶೇಕ್ಔಟ್ ಕೊಡಬೇಕು ಈ ಬೈಯರ್ಸ್ಗೆ, ಯಾಕೆಂದರೆ ಈ ಪಿನ್ ಬಾರ್ ನೋಡಿ ಬಹಳ ಜನ ಎಂಟರ್ ತೊಗೊಂಡಿರ್ತಾರೆ ನೋಡಿ. ಇಲ್ಲಿ ಮೂವ್ ಆಗ್ತಿದೆ ಸ್ಪಾಟಲ್ಲಿ, ಆಪ್ಷನ್ಸಲ್ಲಿ ಮೂವ್ ಆಗ್ತಿಲ್ಲ, ಮೀನಿಂಗ್ ಈ ಟ್ರಾಪ್ ಎಕ್ಸಿಟ್. ಸೊ ನೀವು ನೋಡ್ತಿದ್ದೀರಲ್ಲ, ಇದೊಂದು 3 PM ಮೂವ್ ನೋಡೋಣ. ಇಲ್ಲಿ ಭಾಳ ಸ್ಟಾಪ್ ಲಾಸಸ್ ಇದೆ ನೋಡಿ, 1 2 3 4 5. ಸೊ ನನ್ನ ಪ್ರಕಾರ ಅಟ್ಲೀಸ್ಟ್ ಈ ಲೆವೆಲ್ಗೆ ಬರಬೇಕು. ಸೊ 24,300. ಸೊ 30 ಪಾಯಿಂಟ್ ಮೂವ್ ಬರ್ಬೋದು, ನೋಡೋಣ. ಯಾಕಂದರೆ ಸುಮಾರು ಸ್ಟಾಪ್ ಲಾಸಸ್ ಇದ್ದಾಗ ಏನಾಗುತ್ತೆ ಅಂದರೆ, ಇಲ್ಲಿ ಯಾರ್ಯಾರು ಸೆಲ್ ಮಾಡಿರ್ತಾರೋ ಅವರೆಲ್ಲ ಬೈ ಮಾಡ್ತಾರಲ್ಲ, ಸೊ ಶಾರ್ಪ್ ಫಾಲ್ ಆಗುತ್ತೆ. ಅಟ್ಲೀಸ್ಟ್ ಈ ಲೆವೆಲ್ಗೆ ಬರಬೇಕು ನೋಡಿ ಹೆಂಗೆ ಮೂವ್ ಆಗುತ್ತೆ. ಚಂಕ್ಸಲ್ಲಿ ಮೂವ್ ಆಗುತ್ತೆ, ಯಾಕಂದರೆ ದೋಸ್ ಆರ್ ಸ್ಟಾಪ್ ಲಾಸಸ್. ದೊಡ್ಡ ಪ್ಲೇಯರ್ದು ಸ್ಟಾಪ್ ಲಾಸಸ್ ಇರುತ್ತಲ್ಲ. ಓನ್ಲಿ ಪ್ರಾಬ್ಲಮ್ ಈ ಥರ ಟ್ರೇಡ್ಸಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಒಂಚೂರು ರಿವರ್ಸಲ್ ಆಯಿತು ಅಂದರೆ ಇದು ಫುಲ್ ಹೊಟ್ಟೋಗುತ್ತೆ. ಗೈಸ್, ನಮ್ಮ ಟಾರ್ಗೆಟ್ ರೀಚ್ ಆಗಿದ್ದೀವಿ. ಸೊ ಹೋಗ್ತಿದೆ ಮೇಲೆ ಹೋಗ್ತಿದೆ, ಬಟ್ ಇಲ್ಲಿ ಏನು ಮೂವ್ ಕಾಣಿಸ್ತಿಲ್ಲ ನಿಮಗೆ. ಲೆಟ್ಸ್ ಸಿ.